ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸತ್ಯ ಕನ್ನಡ ಇನ್ಫೋ. ಯುವನಿಧಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು, ಇದೀಗ ಬಹಳ ವಿದ್ಯಾರ್ಥಿಗಳಿಗೆ ಯುವನಿಧಿ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಯಾವ ತಿಂಗಳ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ, ಯಾರ್ಯಾರಿಗೆ ಕ್ರೆಡಿಟ್ ಆಗ್ತಾ ಇದೆ ಹಾಗೂ ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕನ್ನುವ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟಾಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಜನವರಿ 29, 2026ರಂದು ಈವ್ನಿಂಗ್ ಟೈಮ್ನಲ್ಲಿ ಡಿಸೆಂಬರ್ ಮಂತ್ನ ಅಮೌಂಟ್ ಬಹಳ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗ್ತಾ ಇದೆ. ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ ಅಮೌಂಟ್ ಕ್ರೆಡಿಟ್ ಆಗಿದೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗ್ತಾ ಇದೆ. ನೀವಿಲ್ಲಿ ನೋಡ್ಬೋದು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಹಣ ಕ್ರೆಡಿಟ್ ಆಗಿರುವಂಥ ಪ್ರೂಫ್ ಇಲ್ಲಿದೆ. ಸುಮಾರು 6:30ಯಿಂದ ಅಮೌಂಟ್ ಕ್ರೆಡಿಟ್ ಆಗುವುದು ಸ್ಟಾರ್ಟ್ ಆಗಿದೆ. ನೀವಿಲ್ಲಿ ನೋಡ್ಬೋದು, 3 ವಿದ್ಯಾರ್ಥಿಗಳಿಗೆ ಹಣ ಕ್ರೆಡಿಟ್ ಆಗಿರುವಂತಹ ಪ್ರೂಫ್ಸ್ ಇದಾಗಿರುತ್ತೆ. ಈ ಕ್ರೆಡಿಟ್ ಆಗಿರುವಂಥ ಅಮೌಂಟ್ ಡಿಸೆಂಬರ್ ತಿಂಗಳ ಅಮೌಂಟ್ ಆಗಿರುತ್ತೆ. ಇನ್ನು ಬಹಳ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಹಣ ಕ್ರೆಡಿಟ್ ಆಗದೇ ಇದ್ದವರು ಏನು ಮಾಡಬೇಕಂತ ನೋಡೋದಾದರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ 29ನೇ ತಾರೀಕಿಗೆ ಬಂದಿದೆ. ಇನ್ನೂ ಅಮೌಂಟ್ ಬರದೇ ಇದ್ದವರು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ, ನಿಮಗೆ ನೆಕ್ಸ್ಟ್ 30ನೇ ತಾರೀಕಿಗೆ ಬರ್ಬೋದು. ಸಾಟರ್ಡೇವರೆಗೂ ಹಣ ಕ್ರೆಡಿಟ್ ಆಗಲು ಅವಕಾಶ ಇರುತ್ತೆ. ಸೊ ಹಾಗಾಗಿ ಈ ವೀಕೆಲ್ಲ ವೆಯ್ಟ್ ಮಾಡಿ. ಸೊ ನಿಮ್ಮ ಅಮೌಂಟ್ ಕ್ರೆಡಿಟ್ ಆಗುವವರೆಗೂ ವೆಯ್ಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ಬಹಳ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಮೆಸೇಜ್ ಬಂದಿದೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದ್ರೂ ಸಹ ಮೆಸೇಜಸ್ ಬಂದಿಲ್ಲ. ಒಮ್ಮೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಿಕೊಳ್ಳಿ, ನಿಮಗೂ ಸಹ ಅಮೌಂಟ್ ಬಂದಿರಬಹುದು. ಇಲ್ಲಿ ಅಮೌಂಟ್ ಬಂದಿರುವಂತಹ ವಿದ್ಯಾರ್ಥಿಗಳು ಎಷ್ಟು ಅಮೌಂಟ್ ಬಂದಿದೆ ಮತ್ತು ನೀವು ಯಾವ ಡಿಸ್ಟ್ರಿಕ್ಟ್ಗೆ ಬಿಲಾಂಗ್ ಮಾಡ್ತೀರಾ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ. ಇದರಿಂದ ಬೇರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಅಮೌಂಟ್ ರ್ಯಾಂಡಮ್ ಆಗಿ ಕ್ರೆಡಿಟ್ ಆಗ್ತಾ ಇರೋದ್ರಿಂದ ಇಂತಹ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗ್ತಾ ಇದೆ, ಇಂಥ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗ್ತಾ ಇಲ್ಲ ಅಂತೇಳಿ ಹೇಳಲು ಬರುವುದಿಲ್ಲ. ಸೊ ಹಾಗಾಗಿ ಹಣ ಕ್ರೆಡಿಟ್ ಆಗುವವರೆಗೂ ವೇಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ನಂತರ ಡಿಸೆಂಬರ್ ತಿಂಗಳ ಸ್ಟೇಟಸ್ ಇನ್ನೂ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗಿಲ್ಲ. ಅಮೌಂಟ್ ಕ್ರೆಡಿಟ್ ಆಗಿದ್ರೂ ಸಹ ಸ್ಟೇಟಸ್ ಇನ್ನೂ ಬ್ಲ್ಯಾಂಕ್ ಆಗಿದೆ. ವೆಬ್ಸೈಟ್ನಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗಲು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ನಲ್ಲಿ ಸ್ಟೇಟಸ್ ಅಪ್ಡೇಟ್ ಮಾಡ್ತಾರೆ. ಇನ್ನು ಹೊಸದಾಗಿ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆನಾ ಅಂತ ನೋಡೋದಾದ್ರೆ, ಯಾರ ಅಪ್ಲಿಕೇಶನ್ ವೆರಿಫೈ ಆಗಿರುತ್ತೆ ಸೊ ಅಂತ ವಿದ್ಯಾರ್ಥಿಗಳಿಗೆ ಹಣ ಕ್ರೆಡಿಟ್ ಆಗಿದೆ. ಇನ್ನು ಪೆಂಡಿಂಗ್ ಇರುವಂತಹ ವಿದ್ಯಾರ್ಥಿಗಳಿಗೆ ಅವರ ಅಪ್ಲಿಕೇಶನ್ ವೆರಿಫೈ ಆದ ನಂತರ ಹಣ ಕ್ರೆಡಿಟ್ ಆಗುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕಷ್ಟೇ. ಸೊ ನಂತರ ಇಲ್ಲಿ ಜನವರಿ ತಿಂಗಳ ಅಮೌಂಟ್ನ ಬಗ್ಗೆ ನೋಡೋದಾದ್ರೆ, ಜನವರಿ ತಿಂಗಳ ಅಮೌಂಟ್ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಇಲ್ಲ. ಒನ್ಸ್ ನಮಗೆ ಇನ್ಫಾರ್ಮೇಶನ್ ಬಂದರೆ ಅದರ ಬಗ್ಗೆ ನಾವು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀವಿ, ಜನವರಿ ತಿಂಗಳ ಹಣ ಯಾವಾಗ ಬರುತ್ತೆ ಅಂತೇಳಿ. ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಕ್ಲೋಸ್ ಆಗಿದ್ದು, ಫೆಬ್ರವರಿ ತಿಂಗಳ 1ನೇ ತಾರೀಕಿಗೆ ಸೆಲ್ಫ್ ಡಿಕ್ಲರೇಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ರೀತಿಯಾಗಿ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡಬೇಕು, ಫೆಬ್ರವರಿ ತಿಂಗಳ ಸ್ಟೇಟಸ್ನಲ್ಲಿ ಏನಾದರೂ ಚೇಂಜಸ್ ಆಗಿದೆನಾ ಅನ್ನುವ ಎಲ್ಲ ಇನ್ಫಾರ್ಮೇಷನ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇವೆ. ಸೊ ಇದಿಷ್ಟು ಯುವನಿಧಿ ಹಣ ಕ್ರೆಡಿಟ್ ಆಗಿರುವ ಇನ್ಫಾರ್ಮೇಷನ್ ಆಗಿರುತ್ತೆ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ಯುವನಿಧಿಗೆ ಸಂಬಂಧಿಸಿದಂತೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.